ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೇಪಾಳದಲ್ಲಿ ಸಂಭವಿಸಿರುವಂತಹ ಪ್ರವಾಹದಿಂದಾಗಿ ಸಾವಿನ ಸಂಖ್ಯೆ 95ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ಕಡೆ ವಿವಿಧ ದೇಶದ ಪ್ರಜೆಗಳು ಸಿಲುಕಿ ಕಣ್ಮರೆಯಾಗಿದ್ದಾರೆ. ನೇಪಾಳ ಪ್ರವಾಹದಲ್ಲಿ ಸಿಲುಕಿ ವಿವಿಧ ದೇಶದ ಪ್ರಜೆಗಳು ಕಣ್ಮರೆಯಾಗಿದ್ದಾರೆ. ಪ್ರವಾಹಕ್ಕೆ ಸಿಲುಕಿ 142 ಭಾರತೀಯ ಪ್ರವಾಸಿಗರು ಕೂಡ ನಾಪತ್ತೆಯಾಗಿರೋದು. 17 ಮಲೇಷಿಯನ್ನರು, 12 ಬ್ರಿಟನ್ನರು, 4 ದಕ್ಷಿಣ ಆಫ್ರಿಕನ್ನರು, 8 ದಕ್ಷಿಣ ಕೊರಿಯನ್ನರು, 1 ಅಮೆರಿಕನ್, 1 ಆಸ್ಟ್ರೇಲಿಯಾ, 1 ಡಚ್ ಪ್ರಜೆ ಸೇರಿದಂತೆ 291 ವಿದೇಶಿ ಪ್ರಜೆಗಳು ನಾಪತ್ತೆಯಾಗಿದ್ದಾರೆ. ನೇಪಾಳ ಪ್ರವಾಸೋದ್ಯಮ ಮಂಡಳಿಯಿಂದ ಹೊರಬಿದ್ದಿರುವಂತಹ ಅಧಿಕೃತ ಮಾಹಿತಿ ಇದು. ನೇಪಾಳದ ಪ್ರವಾಹದಲ್ಲಿ ಸಿಲುಕಿ ವಿವಿಧ ದೇಶದ ಪ್ರಜೆಗಳು ಕೂಡ ಕಣ್ಮರೆಯಾಗಿರೋದು. ಅದರಲ್ಲಿ ಭಾರತೀಯ ಪ್ರವಾಸಿಗರ ಸಂಖ್ಯೆ 142 ಇದೆ. 17 ಮಂದಿ ಮಲೇಷಿಯನ್ನರು, 12 ಮಂದಿ ಬ್ರಿಟನ್ನರು, 4 ಮಂದಿ ದಕ್ಷಿಣ ಆಫ್ರಿಕನ್ನರು, 8 ಮಂದಿ ದಕ್ಷಿಣ ಕೊರಿಯನ್ನರು, 1 ಅಮೆರಿಕನ್ನು, 1 ಆಸ್ಟ್ರೇಲಿಯಾ ಮತ್ತೆ 1 ಡಚ್ ಪ್ರಜೆ ಸೇರಿದಂತೆ ಒಟ್ಟು 291 ವಿದೇಶಿ ಪ್ರಜೆಗಳು ನಾಪತ್ತೆಯಾಗಿರೋದು. ನೇಪಾಳದ ಪ್ರವಾಸೋದ್ಯಮ ಮಂಡಳಿ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಸಾಕಷ್ಟು ಮಂದಿ ಕಣ್ಮರೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈಗ ಅಧಿಕೃತವಾದಂಥ ಮಾಹಿತಿಯ ಪ್ರಕಾರ ಡೀಟೇಲ್ಸ್ಗಳು ಇಷ್ಟು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗ ನೇಪಾಳದ ರಸುವಾ ಪ್ರದೇಶದಲ್ಲಿ ಇವತ್ತು ಉಂಟಾಗಿರುವಂಥ ಈ ಅತ್ಯಂತ ಭೀಕರ ಪ್ರವಾಹದಲ್ಲಿ ಇದುವರೆಗೆ 95ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆಯಲ್ಲ, ಇದು ಈ ನಂಬರ್ ಏನಿದೆ ಅದಿನ್ನೂ ಕೂಡ ಜಾಸ್ತಿ ಆಗುತ್ತೆ. कोसी नदी चिता निकलो, चिता सेफ्टी सर